ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಇಲ್ಲಿ ಹ್ಯಾಬಿಟ್ ಅಂತ ಹೇಳ್ತೇವೆ, ಅಂತಂದ್ರೆ ಹವ್ಯಾಸ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಒಂದು ಹವ್ಯಾಸಗಳು ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತವು ಅಂತಕ್ಕಂಥ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗಾದರೆ ಎಲ್ರಿಗೂ ಸಹಿತ ಒಂದೊಂದು ಹ್ಯಾಬಿಟ್ ಇರ್ತೈತಿ. ಸೊ ಆ ಹ್ಯಾಬಿಟ್ಟಿಂದ ಏನಾಗ್ತೈತಿ ಅಂತಂದ್ರೆ ವ್ಯಕ್ತಿ ಇಲ್ಲಿ ಉತ್ತುಂಗದ ಸ್ಥಿತಿಯನ್ನು ಇರ್ತಾನೆ, ಕೆಳಮಟ್ಟಕ್ಕೂ ಬರ್ತಾನ ಅಂತ ಹೇಳ್ತೇವೆ. ಹಾಗಾದ್ರೆ ಜೀವನದಲ್ಲಿ ನಾವೇನು ಅಳವಡಿಸ್ಕೋಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಹ್ಯಾಬಿಟ್ಸನ್ನು ಅಳವಡಿಸ್ಕೋಬೇಕಾಗ್ತೈತಿ. ಉತ್ತಮವಾಗಿರ್ತಕ್ಕಂಥ ಹ್ಯಾಬಿಟ್ಸ್ ಯಾವ್ಯಾವು, ಉತ್ತಮವಾಗಿರ್ತಕ್ಕಂಥ ಅಭಿರುಚಿಗಳು, ಹವ್ಯಾಸಗಳು ಯಾವ್ಯಾವು ಅಂತ ಹೇಳಿದ್ರೆ ನೋಡ್ರಿ, ಬೆಳಗ್ಗೆ ಬೇಗ ಹೇಳ್ತಕ್ಕಂಥದ್ದು, ನಮ್ಮ ಕೆಲಸ ಕಾರ್ಯಗಳಿಗೆ ನಿನ್ನೆ ದಿನನೇ ಪೂರ್ವಯೋಜಿತವಾಗಿ ನಾವೇನು ಮಾಡಬೇಕು, ಟಿಪ್ಪಣಿಯನ್ನು ಮಾಡಿಟ್ಕೊಳ್ತಕ್ಕಂಥದ್ದು. ಹಾಗಾದರೆ ಆ ಕೆಲಸ ಕಾರ್ಯಗಳು ಅವತ್ತಿನ ದಿನ ನಡೀಲಿಕ್ಕೆ ಏನೇನು ಹೆಲ್ಪ್ ಬೇಕು, ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಪೂರ್ವಾಲೋಚನೆಯಾಗಿ ಮಾಡಿಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಧ್ಯದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ನಾವು ಟಿಪ್ಪಣಿ ಮಾಡಿ ಇಟ್ಕೊಂಡಾಗ ಏನಾಗ್ತದೆ, ಇದನ್ನು ನಾವು ಉತ್ತಮ ದಿನಚರ್ಯ ಅಥವಾ ಒಂದು ಗುಡ್ ಹ್ಯಾಬಿಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಮೀನ್ಸ್ ಇಲ್ಲಿ ಅನಾರೋಗ್ಯಕರ ಒಂದು ಹವ್ಯಾಸಗಳು ಅಂತ ಕರಿತೇವೆ. ಬೇಗ ಎಳದೇ ಇರ್ತಕ್ಕಂಥದ್ದು, ಸೋಮಾರಿಯಾಗಿರ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡದೇ ಇರ್ತಕ್ಕಂಥದ್ದು, ಯಾವುದೇ ಕೆಲಸಗಳನ್ನು ಹೇಳಿದರೂ ಸಹಿತ ಬೇಜವಾಬ್ದಾರಿಯಿಂದ ತೋರಿಸ್ತಕ್ಕಂಥದ್ದು, ಆಮೇಲೆ ಯಾವುದೇ ಒಂದು ಕೆಲಸದ ಮೇಲೆ ಇಂಟ್ರೆಸ್ಟನ್ನು ಕೊಡದೇ ಇರ್ತಕ್ಕಂಥದ್ದು, ಇಲ್ಲಿ ಬೇಜವಾಬ್ದಾರಿತನದಿಂದ ಇಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು. ನೋಡಿ, ಮನೆಯಲ್ಲಿ ಯಾರಿಗೂ ಹುಷಾರಿರೋದಿಲ್ಲ ಅಥವಾ ಏನೋ ಪ್ರಾಬ್ಲಮ್ ಆಗಿರ್ತೈತಿ, ಅಂಥ ಸ್ಥಿತಿಯಲ್ಲಿ ಮನೆಯವರನ್ನು ಕೇರ್ ಮಾಡದೇ ಇರ್ತಕ್ಕಂಥದ್ದು, ಅವರನ್ನು ನೋಡ್ಕೊಳ್ದೇ ಇರ್ತಕ್ಕಂಥದ್ದು, ಅಥವಾ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಅವರಿಗೆ ಸಹಾಯ ಹಸ್ತವನ್ನು ನೀಡದೇ ಇರ್ತಕ್ಕಂಥದ್ದು, ತನಗೇ ಸಹಿತ ಜೀವನ ಮಾಡಲಿಕ್ಕೆ ಬೇಜವಾಬ್ದಾರಿಯಿಂದ ತನ್ನ ಒಂದು ಪರಿಸ್ಥಿತಿಯನ್ನು ಕೆಟ್ಟದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಕೆಟ್ಟ ಹವ್ಯಾಸಗಳಿಂದ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ನಾವೇನಂತ ಕರಿತೇವೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೇವೆ. ಸೊ ಇಂಥ ದಿನಚರಿಗಳು ಏನು ಮಾಡ್ತಾವೆ ಅಂತಂದ್ರೆ ನಮ್ಮನ್ನು ಇಲ್ಲಿ ದಿನೇ ಏನು ಮಾಡ್ತಾವೆ ಅಂತಂದ್ರೆ ಇಲ್ಲಿ ಕೆಳಮಟ್ಟ ಕರ್ಕೊಂಡು ಹೋಗ್ತಾವೆ. ಸಾಕಷ್ಟು ಉದಾಹರಣೆಗಳನ್ನು ನೋಡ್ತೇವೆ. ನೀವು ಪ್ರತಿಯೊಬ್ಬರು ಏನು ಮಾಡ್ತೀರಿ, ಇಂಥ ಉದಾಹರಣೆಗಳನ್ನು ತೆಗೆದುಕೊಂಡು, ಇಂಥ ಉದಾಹರಣೆಗಳನ್ನು ನಿಮ್ಮ ಮನೆಯವ್ರ ಹತ್ರ ಹೇಳಿಸ್ಕೊಂಡು ಏನು ಮಾಡ್ತೀರಿ, ಪ್ರತಿದಿನ ಹೆಜ್ಜೆ ಇಡ್ತಾ ಇರ್ತೀರಿ. ಯಾಕಂತ ಹೇಳಿದ್ರೆ ಮನೇಲಿ ಹಿರಿಯರು ಹೇಳ್ತಿರ್ತಾರೆ, ಚೆನ್ನಾಗಿ ಏನು ಮಾಡು, ಕೆಲಸ ಮಾಡು, ಮೈ ಮುರಿದು ಕೆಲಸ ಮಾಡು, ಚೆನ್ನಾಗಿ ಊಟ ಮಾಡು, ಅದನ್ನ ಬಿಟ್ಟು ಬಿಡೋದನ್ನ, ಕೆಟ್ಟ ಅಭ್ಯಾಸನ. ಏನು ಕೆಟ್ಟ ಅಭ್ಯಾಸ? ಲೇಟಾಗಿ ಹೇಳೋದು, 10 ಗಂಟೆಗೆ ಹೇಳೋದು, 12 ಗಂಟೆಗೆ ಟಿಫಿನ್ ಮಾಡೋದು, 4 ಗಂಟೆ 5 ಗಂಟೆಗೆ ಊಟ ಮಾಡೋದು, ರಾತ್ರಿ 12 ಗಂಟೆಗೆ ಮಲ್ಕೊಳೋದು. ಕೆಲಸ ಯಾವಾಗ ಮಾಡೋದು ನಾವು? ಕೆಲಸ ಮಾಡಲಿಕ್ಕೆ ನಮ್ಗೆ ಟೈಮೇ ಸಿಗೋದಿಲ್ಲ. ಸೊ ಅನೇಕ ತೊಂದರೆಗಳಿಗೆ ನಾವೇನಾಗ್ತೇವೆ, ಸಿಕ್ಕಾಕೊಂಡ್ಬಿಡ್ತೇವೆ. ಸೊ ಅದಕ್ಕಾಗಿ ಬೆಳಗ್ಗೆ ಬೇಗ ಹೇಳ್ತಕ್ಕಂಥದ್ದು, ನಮ್ಮ ಕೆಲಸ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ನಾವು ರೂಢಿ ಮಾಡಿಟ್ಕೊಂಡಿರ್ಬೇಕು. ನೋಡ್ರಿ, ನಮ್ಮ ಒಂದು ಮಾನಸಿಕ ಒಂದು ನೆಮ್ಮದಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಕೆಲಸ ಇರಬೇಕಾಗ್ತೈತಿ. ಯಾಕಂತ ಹೇಳಿದ್ರೆ ನೋಡ್ರಿ, ಎಷ್ಟೇ ಏನೇ ಮಾಡಿದ್ರು ನೀವು ಹೊರಗೆ ಹೋಗಿ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದರೂ ಸಹಿತ ನಿಮ್ಮ ಒಂದು ಸ್ವಂತ ಕೆಲಸವನ್ನು ನೀವು ಮಾಡಲಿಕ್ಕೆ ಯಾವಾಗ ಕೂಡ್ತಿರಲ್ಲ, ಅವಾಗ ನಿಮ್ಗೆ ಏನಾಗಿರ್ತೈತಿ ಅಂತಂದ್ರೆ ಆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ನೆಮ್ಮದಿ ಸಿಗ್ತಿರ್ತೈತಿ. ಸೊ ಅದಕ್ಕಾಗಿ ಆ ಕೆಲಸ ಸಣ್ಣದೇ ಆಗಿರಲಿ ಅಥವಾ ದೊಡ್ಡ ಮಟ್ಟದ್ದೇ ಆಗಿರಲಿ, ನಿಮ್ಮದು ಅಂತಕ್ಕಂಥದ್ದು ಅದು ಇರಬೇಕಾಗ್ತೈತಿ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಓನ್ ಬಿಸ್ನೆಸ್ಸನ್ನು ಹೊಂದಲಿಕ್ಕೆ ಯಾಕೆ ಇಷ್ಟಪಡ್ತಾರಪ್ಪ ಅಂತ ಹೇಳಿದ್ರೆ ಇದೇ ಒಂದು ಉದ್ದೇಶಕ್ಕೆ. ನನ್ನ ಸ್ವಂತ ಬಿಸ್ನೆಸ್ ಅಂತಕ್ಕಂಥದ್ದೇ ನೆಮ್ಮದಿ, ನಂದು ಅಂತಕ್ಕಂಥದ್ದೇ ನೆಮ್ಮದಿ. ಸೊ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡು ನೀವೇನು ಮಾಡ್ತೀನಿ ಅಂತಂದ್ರೆ ವ್ಯವಹಾರವನ್ನು ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಸಿಗ್ತಕ್ಕಂಥ ಖುಷಿನೇ ಬೇರೆ. ಸೊ ಎಲ್ಲರೂ ಯಾರ್ಯಾರು ಬಿಸ್ನೆಸ್ ಮಾಡ್ತಿರ್ತೀರಿ, ಯಾರ್ಯಾರು ಕೆಲಸ ಕಾರ್ಯಗಳನ್ನು, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರಿ, ದೊಡ್ಡ ಬಿಸ್ನೆಸ್ಸನ್ನೇ ಮಾಡ್ತಿರ್ತೀರಿ, ಅವರೆಲ್ಲರಿಗೂ ಅರ್ಥ ಆಕೈತೆ ನಾನು ಹೇಳೋದು. ಯಾಕಂತ ಹೇಳಿದ್ರೆ ನಾನು ನನ್ನದು ಅಂತಕ್ಕಂಥ ಒಂದು ಸೀಟ್ ಒಳಗೆ ಕೂತ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ನಮ್ಗೆ ನೆಮ್ಮದಿ, ಖುಷಿ ಸಿಗ್ತಕ್ಕಂಥದ್ದು ಅದು ಅನುಭವಿಸೋರಿಗೆ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ಇಲ್ಲಿ ಹ್ಯಾಬಿಟ್ಸನ್ನು ನಾವು ಬೆಳೆಸ್ಕೋಬೇಕಾತಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ನಾವು ನೋಡ್ತಿರ್ತೀವಿ. ಈ ರೀತಿ ಅಂಥ ವ್ಯಕ್ತಿಗಳನ್ನು ನೋಡಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವರ ದಿನಚರಣೆಯನ್ನು ನಾವೇನು ಮಾಡ್ತೀವಿ, ಪಾಲನೆ ಮಾಡಲಿಕ್ಕೆ ಹೋಗ್ತೀವಿ. ಸೊ ಅದಕ್ಕಿಂತ ಏನು ಮಾಡಬೇಕು, ಬೆಸ್ಟ್ ವರ್ಕ್ ಏನು ಅಂತ ಹೇಳಿದ್ರೆ ನಮ್ಮ ಸ್ವಂತಿಕೆ ದಿನಚರಿಯನ್ನು ನಾವು ಹಾಕೊಂಡಾಗ ಮಾತ್ರ ಏನಾಗ್ತದೆ ಅಂದರೆ ನಾವು ಸಹಿತ ಬೇರೆಯವ್ರಿಗೆ ರೋಲ್ ಮಾಡಲು ಆಗ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಹವ್ಯಾಸಗಳನ್ನು ಚೆನ್ನಾಗಿ ಇಟ್ಕೊಳ್ರಿ, ಯಾವುದೇ ಒಂದು ದುರಾಭ್ಯಾಸಗಳನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಒಳ್ಳೆ ದಿನಚರಿ ಇದ್ದಾಗ ಮಾತ್ರ ನೀವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಎಷ್ಟೋ ಜನರನ್ನ ನೋಡ್ತೀರಿ ನೀವು, ನೋಡ್ರಿ, ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಕಾಲೇಜಿಗೆ ಬರ್ತಿರ್ತಾರೆ ಅಥವಾ ಸ್ಕೂಲಿಗೆ ಬರ್ತಿರ್ತಾರೆ ಅಥವಾ ಯಾವುದೋ ವರ್ಕಿಗೆ ಬರ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ತಮ್ಮ ಕೆಲಸ ಅಷ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ ಮತ್ತು ಸುಮ್ಮನೆ ವಾಪಸ್ ಮನೆಗೆ ಹೋಗ್ತಿರ್ತಾರೆ. ಅಂಥವ್ರು ನೋಡಿ ಏನು ಮಾಡ್ತೀರಿ, ಸಾಕಷ್ಟು ಕಿಂಡಲನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ರಿ. ಯಾವುದೇ ದುರಾಭ್ಯಾಸಗಳು ಇರೋದಿಲ್ಲ, ಅಂಥ ವ್ಯಕ್ತಿಗಳು ನಮಗೇನಾಗ್ತಾರೆ ಅಂದ್ರೆ ಕಾಮಿಡಿ ಪೀಸ್ ಆಗಿ ಕಂಡು ಬರ್ತಾರೆ. ಆದರೆ ಅದೇ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಜಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬೇಕಾದು ಬಿಟ್ಟ ಬೇಡದನ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಏನು ಮಾಡ್ತೀವಿ, ಅವನನ್ನು ಅಪ್ರಿಸಿಯೇಟ್ ಮಾಡ್ತೀವಿ, ಅವನನ್ನು ನೋಡಿ ಭಯ ಪಟ್ಕೋತೀವಿ. ಯಾಕಂತ ಹೇಳಿದ್ರೆ ಇದು ದುರಭ್ಯಾಸ, ಅದು ಒಳ್ಳೆಯ ಅಭ್ಯಾಸ. ಯಾರಿಗೂ ಒಳ್ಳೆಯ ಅಭ್ಯಾಸ ಇಷ್ಟ ಆಗೋದಿಲ್ಲ, ನನಗೆ ಗೊತ್ತು. ಸೊ ಅದಕ್ಕಾಗಿ
ಒಳ್ಳೇದಂತಂದ್ರೆ ಎಲ್ರಿಗೂ ಏನಪ್ಪ ಅಂದ್ರೆ ಹಾಗಲಕಾಯಿ ಇದ್ದಂಗೆ, ಹೌದಿಲ್ರಿ? ಹಾಗಲಕಾಯಿ ಇದ್ದಂಗೆ ಅನಿಸ್ತೈತಿ. ಸೊ ಅದಕ್ಕಾಗಿ ಒಳ್ಳೇದು ಯಾವಾಗಲೂ ಕೆಟ್ಟದಾಗಿರ್ತೈತಿ. ಒಳ್ಳೇದನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಎಲ್ರಿಗೂ ಇರಿಟೇಷನ್ ಆಕೈತಿ. ಅದೇ ಕೆಟ್ಟದನ್ನು ಸ್ವೀಕಾರ ಮಾಡ್ಬೇಕಂತಂದ್ರೆ ಬೇಗ ಎಲ್ಲರೂ ಏನು ಮಾಡ್ತಾರೆ, ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕಾಗಿ ಒಳ್ಳೇದರ ಗುಣನ ಹಂಗೆ, ಕೆಟ್ಟದರ ಗುಣನ ಹಿಂಗೆ. ಸೊ ಅದಕ್ಕಾಗಿ ನೀವೆಲ್ಲರೂ ಏನು ಮಾಡಿರಿ, ಒಳ್ಳೊಳ್ಳೆ ಹ್ಯಾಬಿಟನ್ನು ಬೆಳೆಸ್ಕೋರಿ. ಆ ಒಳ್ಳೊಳ್ಳೆ ಹ್ಯಾಬಿಟ್ಟೇ ನಿಮ್ಮನ್ನು ಏನು ಮಾಡ್ತೈತಿ, ಲೈಫಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಸಾಕಷ್ಟು ವ್ಯಕ್ತಿಗಳ ಒಂದು ಚರಿತ್ರೆಗಳನ್ನು ನಾವು ನೋಡ್ತಿರ್ತೀವಿ. ಅವರು ಸಹಿತ ತಮ್ಮ ದಿನಚರಿಯನ್ನು ಸಾಕಷ್ಟು ಕಠಿಣವಾಗಿ ಕಳೆದಿರ್ತಾರೆ. ಅಂಥ ದಿನಚರಿಗಳನ್ನು ನಾವು ಸಹಿತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಏನು ಮಾಡೋಣ, ರಾರಾಜಿಸೋಣ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.